ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಅತಿ ಮುಖ್ಯವಾದಂತಹ ವಿಚಾರ ಅಂತ ಯಾಕೆ ಹೇಳಿದೆ ಅಂದ್ರೆ, ದೇಶದ ಆರೋಗ್ಯದ ಭವಿಷ್ಯವನ್ನು ನಿರ್ಧರಿಸುವಂತಹ ವೈದ್ಯರ ವೈದ್ಯರನ್ನ ಹುಟ್ಟು ಹಾಕುವಂತಹ ಏನು ಎಕ್ಸಾಮ್ಗಳನ್ನ ನಡೆಸ್ತಾರೆ ಅಂದ್ರೆ, ನಾನು ಮಾತಾಡ್ತಾ ಇರೋ ನೀಟ್ ಎಕ್ಸಾಮ್ಸ್ ಗಳ ಬಗ್ಗೆ. ಈ MBBS ಗೆ ಪ್ರವೇಶವನ್ನ ಪಡೆದುಕೊಳ್ಬೇಕಾದ್ರೆ ನೀಟ್ ಎಕ್ಸಾಮ್ ಬರೆಯೋದು ಕಂಪಲ್ಸರಿ, ಕಡ್ಡಾಯ. ಈ ನೀಟ್ ಎಕ್ಸಾಮ್ನಲ್ಲಿಯೂ ಕೂಡ, ಫಲಿತಾಂಶದಲ್ಲಿಯೂ ಕೂಡ, ಎರಡರಲ್ಲಿಯೂ ಕೂಡ ಗೋಲ್ಮಾಲ್ಗಳು, ಘೋಟಾಲ ನಡೆದಿದೆ ಅನ್ನುವಂಥದ್ದು ವಿದ್ಯಾರ್ಥಿಗಳ ಆಗ್ರಹವಾಗಿದೆ. ಇದು ತಪ್ಪಾಗಿ ನಡೆದಿರುವಂತಹ ಎಕ್ಸಾಮ್ ರಿಸಲ್ಟ್ ಕೂಡ ತಪ್ಪಾಗಿ ಬಂದಿದೆ ಅಂತ. ಯಾಕೆಂದ್ರೆ ಒಂದ್ ರೀತಿ ಕೋಇನ್ಸಿಡೆನ್ಸ್ ಯಾವ ರೀತಿ ಬಂದಿತ್ತು ಅಂದ್ರೆ, 6 ವಿದ್ಯಾರ್ಥಿಗಳು, ಒಂದೇ ಸೆಂಟರ್ ನ ವಿದ್ಯಾರ್ಥಿಗಳು ಔಟ್ ಮಾರ್ಕ್ಸ್ ಅನ್ನ ಪಡೆದುಕೊಂಡಿದ್ದಾರೆ. ನೀಟ್ ಎಕ್ಸಾಮ್ ಅಲ್ಲಿ 720 ಮಾರ್ಕ್ಸ್ ಗಳನ್ನ ಅಂದ್ರೆ 20 ಮಾರ್ಕ್ಸ್ ಗಳಿಗೆ ಪರೀಕ್ಷೆಯನ್ನ ಕೊಡಬೇಕಾಗತ್ತೆ, ಎಕ್ಸಾಮ್ ಅನ್ನ ಬರೀಬೇಕಾಗತ್ತೆ. ಜೊತೆಗೆ ಇಬ್ಬರು ವಿದ್ಯಾರ್ಥಿಗಳು 718, 719 ಮಾರ್ಕ್ಸ್ ಗಳನ್ನ ಪಡೆಯುವ ಮೂಲಕ 2ನೇ ಸ್ಥಾನದಲ್ಲಿದ್ದಾರೆ. ಸರ್, ಇದು ಯಾವ ರೀತಿಯಾದಂತ ಕೋಇನ್ಸಿಡೆನ್ಸ್ ಇದು? ಒಂದೇ ಸೆಂಟರ್ ನ 6 ಜನ, ಅಲ್ಲದೆ ಈ ವರ್ಷ ಔಟ್ ಮಾರ್ಕ್ಸ್ ಪಡೆದುಕೊಂಡಂತಹ ವಿದ್ಯಾರ್ಥಿಗಳು ಬರೋಬ್ಬರಿ 67 ಜನ ಇದ್ದಾರೆ. ಸಾಧ್ಯನೇ ಇದು? ಒಂದೇ ವರ್ಷದಲ್ಲಿ ಮಕ್ಕಳು ಇಷ್ಟೊಂದು ಜಾಣರಾಗ್ಬಿಟ್ರು, ಔಟ್ ಮಾರ್ಕ್ಸ್ ತೊಗೊಳ್ಳುವಷ್ಟು 67 ಜನ. ಅದು ಆಶ್ಚರ್ಯ ಇದೆ. ಯಾಕಂತಂದ್ರೆ ಇಲ್ಲಿ ನೆಗೆಟಿವ್ ಇರ್ತಾವ, ನಕಾರಾತ್ಮಕವಾದಂತ ಗುಣ ಉತ್ತರ ಇರ್ತಾವ ಆನ್ಸರ್ಗೆ. ಅವ್ರೆಲ್ಲರೂ ಪರ್ಫೆಕ್ಟ್ ಹೇಳಿದಾರ ಅನ್ನುವಂಥದ್ದು. ಯಾಕಂದ್ರೆ 740 ಏನು ಅಂಕಗಳಿದಾವ, ಒಂದು ತಪ್ಪಾದ್ರೆ 4ರಲ್ಲಿ 2 ಅಂಕಗಳು ಕಟ್ ಆಗ್ತಾ ಹೋಗ್ತಾವ. ಅಂದಾಗ ಇದು ಹೆಂಗ್ ಸಾಧ್ಯ ಅದ ಅಂತ. ಯಾಕಂದ್ರೆ ಇವ್ರೇನು ಇದು ಕಂಪ್ಯೂಟರ್ ಆಗಿರ್ಬೇಕು ಇವ್ರ ತಲೆ, ಇಲ್ಲ ಅಂತಂದ್ರೆ ಇವ್ರಿಗೆ ಯಾರು ಮ್ಯಾನಿಪುಲೇಟ್ ಮಾಡಿರ್ಬೇಕು. ಇದು ಬಿಟ್ಟು ಮಧ್ಯಾಹ್ನ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ನಾವ್ ಎಷ್ಟೋ ಬ್ರಿಲಿಯಂಟ್ ಇದಾರೆ ಅಂತ ತೋರಿಸಿದ್ರೆ ನಾವು ಇದನ್ನ ಒಪ್ಲಿಕ್ಕೆ ಆಗೋದಿಲ್ಲ. ನಮ್ಮಲ್ಲೂ ಆಗಿರ್ತಾವಿಲ್ಲ ಅಂತಲ್ಲ, 100 ಕರ್ನಾಟಕದಲ್ಲಿ ನಮ್ಮ SLC ಪರೀಕ್ಷೆ ಅಲ್ಲಿ ತೋಳ್ತಾರ, ಅಲ್ಲಿ ನಮ್ಮ ಸಮಸ್ಯೆ ಬಹಳಷ್ಟು ಕಾಡ್ತಿರ್ತದೆ. ಮತ್ತು ನಾವು ಇಲ್ಲಿವರೆಗೆ ಒಂದಿಷ್ಟು ನಾವು ಇದನ್ನು ನೋಡಿದಾಗ ಒಮ್ಮೆ ಆಶ್ಚರ್ಯ ಏನು ಅನಿಸ್ತದಪ್ಪ ಅಂತಂದ್ರೆ, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇಂಥ ಬ್ರಿಲಿಯಂಟ್ ಇದ್ದಂಥ ಮಕ್ಕಳು ಇಲ್ಲಿವರೆಗೆ ಒಬ್ಬ CV ರಾಮನ್ ನಂತರ, ಒಬ್ಬ ಚಂದ್ರಶೇಖರ್ ನಂತರ ಒಬ್ಬ ಯಾರು ನೋಬಲ್ ಪಡಿಲಿಲ್ಲಲ್ಲ. ಇದು ಏನು ಕನಸಾಗಿ ಉಳಿಯುತ್ತೆ ಅನ್ಸುತ್ತೆ. ನೀವ್ ಹೇಳೋ ರೀತಿ ಮಕ್ಕಳು ಬೆಳಿಬೇಕು ಅಲ್ಲ. ಅವರು 62% ಮಾಡಿದವರು. CV ರಾಮನ್ ಅವರು ತಮ್ಮ ಜೀವನದ 62% ಮಾಡಿದವರು, ದೊಡ್ಡ ಭೌತ ವಿಜ್ಞಾನಿ ಅವರು. ನಮ್ಮ ಚಂದ್ರಶೇಖರ್ ಅವರು ಅಂತ ದೊಡ್ಡ ಇದಲ್ಲ, ಬಟ್ ಮಾಡಿದ್ರು. ಇವ್ರು ಮತ್ತೆ 100ಕ್ಕೆ 100 ಔಟ್ ಅದು ಒಂದು ನೆಗೆಟಿವ್ ಅಲ್ಲೇ. ಹೆಂಗೆ ಸಾಧ್ಯದ? ಅವ್ರ ಮನಸ್ಸು ಮತ್ತು ಅವ್ರ ಬ್ರೈನ್ ಎಷ್ಟು ಶಾರ್ಪ್ ಇರಬೇಕು, ಅದು ಎಷ್ಟು ಸಮಪೂರ್ಣ ಇರಬೇಕು, ಮಾಡಿರ್ಬೇಕು ಅವರು ಅಂತ ಆಶ್ಚರ್ಯ ಅನಿಸ್ತದೆ. ಇದು ಸಾಧ್ಯನಾ ಅಂತ? ಇದು ಮ್ಯಾಕ್ಸಿಮಮ್ ಅಸಾಧ್ಯ ನಾನು ತಿಳಿದ ಮೇಲೆ. ಯಾಕೆ ನಾನು ವಿದ್ಯಾರ್ಥಿಯಾಗಿ ಬೆಳೆದಂಥವನು, ವಿದ್ಯಾರ್ಥಿ ನೋವುಗಳು, ನೆನಪುಗಳು, ಬ್ರೈನ್ ಶಾಕ್ಗಳು, ಎಕ್ಸಾಮ್ ಬಂದಾಗ ಆಗುತ್ತಿರುವಂತ ಸಂಕಟಗಳು, ಸ್ಟ್ರೆಸ್ ಅದೆಲ್ಲ ನೆನಪಿಸ್ಕೊಂಡಾಗ ಇದು ಸಾಧ್ಯನಾ ಅಂತ. ಎಲ್ಲೊಬ್ರು ಇರ್ಬೋದು, ಅಕಲ್ಪಿಲ್ಲ ಅಂತ. ಅದರಲ್ಲೂ ಈ ಪ್ರಮಾಣದಲ್ಲಿ ಆಗ್ತಾರ. ಒಂದೇ ವರ್ಷದ ಇಷ್ಟೊಂದು ಬ್ರಿಲಿಯನ್ಸ್ ಬರ್ತದಪ್ಪ ಅಂತಂದ್ರೆ ನಿಜವಾಗಿ ಇಂಡಿಯಾ ಇಸ್ ಗ್ರೇಟ್ ಅಂತ ನಾವು ಒಪ್ಪಬೇಕಾಗ್ತದ. ಆದ್ರೆ ವಾಸ್ತವ ಅರ್ಥ ಮಾಡ್ಕೊಂಡಾಗ ಇದು ಅಸಾಧ್ಯಪ್ಪ. ಇಲ್ಲೇನು ಗೋಲ್ಮಾಲ್ ಆಗಿದೆಲ್ಲ, ನಿಶ್ಚಿತ ಆಗಿದೆ ಅನ್ನೋದು 2 ಮಾತಿಲ್ಲ. ಇದನ್ನ ತನಿಖೆ ಮಾಡಿ ಹಿಡಿಬೇಕು. ಅದು ತನಿಖೆ ನಮ್ಮ ದೇಶದ ತನಿಖೆ ಆಗಿ ಉಳಿದ್ಬಿಟ್ಟದ. ಯಾರಲ್ಲಿ ಇರ್ತದ, ಯಾರು ಪರ ಆಗ್ತದೆ, ಯಾರು ವಿರುದ್ಧ ಆಗ್ತದೆ ಗೊತ್ತಿಲ್ಲ. ಇನ್ನು ಸ್ವಲ್ಪ ದಿನ ಆದ್ಮೇಲೆ ತನಿಖೆ ಅನ್ನೋ ವಿಚಾರ, ಇನ್ವೆಸ್ಟಿಗೇಷನ್ ಅನ್ನುವಂತಹ ಶಬ್ದನೇ ಡಿಕ್ಷನರಿಯಿಂದ ಹಾರೋಗುತ್ತೆ. ಸಬ್ಜೆಕ್ಟ್ ಎಲ್ಲದು ಹಾರಿ ಹೋಗುದಲ್ಲ. ತನಿಖೆ ಅದು ಯಾರ ಆರೋಪ ಮಾಡ್ತಿರ್ತಾರೆ ಅವ್ರ ಮೇಲೆ ಬರುವಂತ ಪ್ರಸಂಗ ಆಗಿದೆ. ಇದನ್ನ ಯಾಕೆ ಆಗ್ಲಿಕ್ಕತ್ತದಪ್ಪ ಅಂತಂದ್ರೆ, ಒಂದದ್ದು ನಮ್ಮ ಭ್ರಷ್ಟ ಆಡಳಿತ ವ್ಯವಸ್ಥೆ. ಅವರು ಎಲ್ಲದರಲ್ಲೂ ದುಡ್ಡು ಹೊಡೆಯುವಂತ ಒಂದು ಮನಸ್ಥಿತಿ ಬಂದ್ಬಿಟ್ಟದ ನಮಗೆ. ಅದೇ ಕಾರಣ ಅಂತ ಹೇಳುವಂಥದ್ದು. ನನಗೆ ಕೆಲವೊಂದು ಕಡೆ ಆರೋಪ ಮಾಡಿದ್ದಾರೆ, 25-30 ಲಕ್ಷಗಳವರೆಗೆ ತೆಗೆದುಕೊಂಡಿದ್ದಾರೆ ದುಡ್ಡು ಅನ್ನುವಂತ ಆರೋಪ ಮಾಡ್ತಾ ಇದ್ದಾರೆ. ಇದು ಸೋತವ್ರು ಅಂತಾರಂತ ಅವನು ಅನಿಸ್ತದ. ಗೆದ್ದವ್ರು ಸಂಕಟ ಆಗಿ ಸೋತವ್ರು ಆಗಿರ್ಬೇಕು ಅಂತ ಅನ್ಬೋದು. ಬಟ್ 720ಕ್ಕೆ 720 ಹೊಳ್ಳಿ ತಗೊಳ್ಳೋದಪ್ಪ ಅಂದ್ರೆ ಇದು ಅಸಾಧ್ಯ. ಹೇಳಿ ಒಬ್ಬರು ಆಗಿರ್ಬೋದು ನಾವು ಅನ್ಬೋದು. ಅದು ಒಂದೇ ರೂಮಲ್ಲಿ 6 ವಿದ್ಯಾರ್ಥಿಗಳು ಆಗುವುದು ಹೆಂಗೆ ಸಾಧ್ಯ ಅಂದ್ರೆ, ಅಲ್ಲಿ 6 ಜನಕ್ಕೆ ರೂಮ್ಗೆ ಹೆಚ್ಚಿಗೆ ಒಂದು ಅನುಕೂಲ ಮಾಡಿಕೊಟ್ಟಂತ ಪ್ರಸಂಗ ಇರಬಹುದು ಅಂತ. ಅದು ಸರ್, ನಿಗದಿತ ಅವಧಿಯಲ್ಲಿ 720 ಮಾರ್ಕ್ಸ್ಗೆ ಕ್ವೆಶ್ಚನ್ ಆನ್ಸರ್ ಮಾಡುವಂತದ್ದು. ಇಟ್ಸ್ ನಾಟ್ ಈಸಿ ಥಿಂಗ್. ಇಟ್ಸ್ ನಾಟ್ ಈಸಿ.